ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್, ಮೈ ಯೂಟ್ಯೂಬ್ ಚಾನಲ್. ಈಗ ಬಂದುಬಿಟ್ಟು ನಾವು ಪಿಂಕ್ ಸಿಟಿ ಜೈಪುರಲ್ಲಿದ್ದೀವಿ. ಇವಾಗ ಬಂದುಬಿಟ್ಟು ನಾವು ಹವಾ ಮಹಲಲ್ಲಿ ಹೋಗ್ತಿದ್ದೀವಿ ನೋಡಿ. ಹವಾ ಮಹಲ್ ಅನ್ನೋದಿದೆ. ಈ ಒಳಗಡೆ ಹೋಗಿ ಪ್ರತಿಯೊಂದು ತೋರಿಸಿ ನೋಡಿ ಹೇಗಿರುತ್ತೆ ಅಂತ. ಇದೆ ನೋಡಿ ಹವಾ ಮಹಲ್ಗೆ ಎಂಟ್ರಿ ಗೇಟ್ ಇದು. ಇದೇ ಥರ ಎಂಟ್ರೆನ್ಸ್ ಇರುತ್ತೆ. ಈಗ ನಾವು ಒಳಗಡೆಗೆ ಎಂಟ್ರಿ ಆಗಿದ್ದೀವಿ. ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ಬಟ್ ನಾನು ಯಾವ ಗೂಗಲಲ್ಲಿ ಯೂಟ್ಯೂಬಲ್ಲಿ ಯಾವುದ್ರಲ್ಲಿ ನೋಡೋಕ್ಕೇನು ಹೋಗಲಿಲ್ಲ, ಯಾಕಂದರೆ ಟೈಮ್ ಇರಲ್ಲ. ಅದರಿಂದ ನಾನು ಫುಲ್ ವ್ಯೂ ಎಲ್ಲ ತೋರಿಸ್ತೀನಿ, ನೋಡ್ಕೊಳ್ಳಿ. ಒಳಗಡೆಗೆ ಎಂಟ್ರಿ ಆಗಿದ್ದೀವಿ, ಹೋಗ್ತಾ ಇದ್ದೀವಿ. ಇದೇ ಥರ ಐತೆ ಹವಾ ಮಹಲ್ ನೋಡಿ. ಈಗ ಹಿಂಗೆ ಬಂದು ನಾವು ಎಂಟ್ರೆನ್ಸ್ ಟಿಕೆಟ್ ಕೌಂಟರ್ ಹತ್ರಕ್ಕೆ ಹೋಗೋಣ. ನೋಡಿ ಅಲ್ಲೊಂದು ಟಿಕೆಟ್ ಕೌಂಟ್ರ್ ಇದೆ, ಇಲ್ಲ 2-3 ಟಿಕೆಟ್ ಕೌಂಟ್ರ್ ಇದೆ. ಟಿಕೆಟ್ ತಗೋಬೇಕೀಗ. ಎಷ್ಟಿದೆ ಅಂತ ಗೊತ್ತಿಲ್ಲ, ಕೇಳೋಣ. ಹವಾ ಮಹಲ್ ಒಳಗಡೆಗೆ ಎಂಟ್ರಿ ಆದ್ವಿ. ನಾವು ಟಿಕೆಟ್ ಅನ್ನೋದು ನಮ್ಮದೊಂದು ಸ್ಕೀಮ್ ಇರೋದು, ಯಾಕಂದರೆ ಇಲ್ಲಿ ಬಂದು ನಾವು ಕೇಳ್ತೀವಿ, ನಾವು ವಿತೌಟ್ ಮನಿ ಅಂತ ಅದ್ರ ಮೇಲೆ ಬರ್ತಿದ್ದೀವಿ ಸರ್, ಹಿಂಗೆ ಸರ್ ಟ್ರಾವೆಲಿಂಗ್ ಮಾಡ್ತಿದ್ದೀವಿ ಆಲ್ ಇಂಡಿಯಾ ಅಂತ ಕೇಳಿದಾಗ ನಮಗೆ ಬಿಡ್ತಿದ್ದಾರೆ. ಈಗ ನಿಮ್ಗೆ ಹವಾ ಮಹಲ್ ತೋರಿಸಿ ನೋಡಿ. ಇದೆ ನೋಡಿ, ಇದು ಎಂಟ್ರೆನ್ಸ್. ಒಳಗಡೆ ಬಂದ ತಕ್ಷಣ ಸಿಗುತ್ತೆ ಇದೆಲ್ಲ. ಈ ಥರ ಇರುತ್ತೆ ನೋಡಿ ಎಲ್ಲ. ಮತ್ತು ಇನ್ನು ಒಳಗಡೆಗೆ ಎಂಟ್ರಿ ಆಗ್ತಿದ್ದೀವಿ. ಈಗ ಎಂಟ್ರಿ ಆದ ತಕ್ಷಣ ಮತ್ತೆ ರೈಟ್ಗೆ ಹೋಗ್ಬೇಕಂತೆ. ಸೆಕೆಂಡ್ ಎಂಟ್ರೆನ್ಸಲ್ಲಿ ಬಂದ್ವಿ ನೋಡಿ. ಬಂದಾಗ ತುಂಬ ಅಂದರೆ ತುಂಬ ವಿಂಡೋ ಇದ್ದಾವೆ. ಈ ಥರ ವಿಂಡೋ ಇರ್ತವೆ ನೋಡಿ. ನೀವು ಎಷ್ಟು ನೋಡಿದ್ರೂ ವಿಂಡೋನೇ ಕಾಣಿಸೋದು ನಿಮಗೆ. ನೋಡಿ ನಾನು ಪ್ಯಾಲೇಸ್ ಎಲ್ಲ ತಿರುಗಾಡಂಗಿಲ್ಲ, ಮಹಲೆಲ್ಲ ಇಲ್ಲಿಂದನೇ ನಾನು ಫುಲ್ ನಿಮಗೆಲ್ಲ ಕವರ್ ಮಾಡಿಸ್ಬಿಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಇದೇ ಡಿಸೈನಲ್ಲಿ ಮಾಡಿರ್ತಾರೆ. ಈ ಮಹಲ್ ಬಂದ್ಬಿಟ್ಟು ಹಿಂಗಿರುತ್ತೆ, ಸೇಮ್ ಇದೇ ಡಿಸೈನೆಲ್ಲ ಇರುತ್ತೆ ನೋಡಿ. ಇದನ್ನು ಡಿಸೈನ್ ಮಾಡಿ ಇವರು ಒಂದು ರೂಮಲ್ಲಿ ಇಟ್ಟಿದ್ದಾರೆ. ನಿಮ್ಗೆ ನೀಟಾಗಿ ಅಲ್ಲಿ ತೋರ್ಸೋಕ್ಕಾಗಿಲ್ಲ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ. ನೋಡಿ ನಾನು ಇಲ್ಲಿದ್ದೀನಿ ನೋಡಿ, ಅಲ್ಲಿ ನಿಂತಿದ್ದೀನಿ. ಅಲ್ಲಿ 3 ಇದ್ದಾರೆ ನೋಡಿ. ಅಲ್ಲ 2 ಹುಡುಗಿರ ಪಕ್ಕದಲ್ಲಿ ನಾನೇ ನಿಂತಿರೋದು ನೋಡಿ. ಅಲ್ಲಿ ನಿಂತ್ಕೊಂಡಿದ್ದೀನಿ, ಅವ್ರು ಮಾತಾಡ್ತಾಯಿದ್ದೀನಿ, ಏನು ಅಂತ ಅಡ್ರೆಸ್ ಕೇಳ್ತಾ ಇದ್ದೀನಿ. ಈಗ ನಾನು ಇಲ್ಲಿಂದ ಒಳಗಡೆಗೆ ಎಂಟ್ರಿ ಆಗಿದ್ದೀನಿ. ಎಂಟ್ರಿ ಆಗಿ ಸ್ವಲ್ಪ ಫಸ್ಟ್ ಫ್ಲೋರಲ್ಲಿದ್ದೀನಿ. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ನಾವು ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಂದ್ರೆ ಹಿಂಗೆ ಎಂಟ್ರಿ ಆಗಬೇಕು. ತುಂಬ ಜನ ಇದ್ದಾರೆ, ಅಲ್ಲೊಂದು ಮ್ಯೂಸಿಕ್ ಆಡ್ತಿದ್ದಾರೆ ಅಲ್ಲಿ. ಮತ್ತೆ ಹೋಗೋಣ ನಾವು ಅಲ್ಲಿಗೆ. ಫಸ್ಟ್ ಮೇಳೆಗೆ ಹೋಗಿ ಬರೋಣ. ನೋಡಿ ಎಷ್ಟು ಬಾಗಿಲಿದಾವಂದರೆ ತುಂಬ ಅಂದರೆ ತುಂಬ ಬಾಗಿಲು ನೋಡಿ. ಈ ಥರ ಚಿಕ್ಕ ಚಿಕ್ಕ ವಿಂಡೋಗಳೆಲ್ಲ. ಎಲ್ಲ ಜನ ಬಂದು ಇದರಲ್ಲ ಬಗ್ ನೋಡ್ತಿರ್ತಾರೆ ಆಚೆಗೆ ಹೆಂಗಿದೆ ಅಂತ. ಈ ಥರ ನೋಡಿ. ನೀವು ಎಷ್ಟು ನೋಡಿದ್ರೂ ಒಂದು ವಿಂಡೋಗ್ಲೇ ಕಾಣ್ತಿರ್ತವೆ. ಚಿಕ್ಕ ವಿಂಡೋಗಳಿರ್ತಾವೆಲ್ಲ ನೋಡಿ. ಈ ಥರ ಚಿಕ್ಕ ವಿಂಡೋಗಳೇ ಇರ್ತವೆ. ಬನ್ನಿ ಇವಾಗ ನಾವು ಮೇಳೆಗೆ ಹೋಗೋಣ. ನೋಡಿದೆ ಎಂಟ್ರೆನ್ಸು ನೋಡಿದೆ ಎಂಟ್ರೆನ್ಸ್ ಮೇಲ್ಗಡೆಗೆ ಯಾವ ಥರ ಇದೆ ಅಂತೆ. ನೀಟ್ನೆಸ್ ಇಲ್ಲ ನೋಡಿ. ತುಂಬ ಅಂದರೆ ತುಂಬ ಇದು ಚಿಕ್ಕ ಬಾಗಿಲು, ಇದು ಮೆಟ್ಲು ಚಿಕ್ಕ ಬಾಗಿಲು. ಇಲ್ಲಿ ಬಂದುಬಿಟ್ಟು ಇದು ಫಸ್ಟ್ ಫ್ಲೋರ್ ಬಂದುಬಿಟ್ಟು ನೋಡಿ. ಈ ಥರ ಇದೆ ಎಲ್ಲ ಮೇಲ್ಗಡೆ. ಕಲರ್ ವಿಂಡೋಗಳೆಲ್ಲ ಇದೆ. ರಾಜಸ್ಥಾನಿ ಮ್ಯೂಸಿಕ್. ಇದು ಫಸ್ಟ್ ಫ್ಲೋರಿಂದ ನಮ್ಗೆ ಕಾಣಿಸೋದು ನೋಡಿ. ಈ ಥರ ಕಾಣಿಸುತ್ತೆ. ನೋಡಿ ಇಲ್ಲಿ ಖಾಲಿ ಜಾಗ ಈ ಥರ ಇದೆ.
ಎಲ್ಲ ಬಂದ ಫುಲ್ ಫೋಟೋ ಶೂಟ್ ಮಾಡ್ತಿದ್ದಾರಲ್ಲ ನೋಡಿ. ನಾವು ಮೇಲ್ಗಡೆ 1, 2, 3 ಇನ್ನೂ ಹತ್ಬೇಕನ್ಸುತ್ತೆ. ಇದು ಬಂದುಬಿಟ್ಟು ಸೆಕೆಂಡ್ ಫ್ಲೋರ್ಗೆ ಈಗ ಎಂಟ್ರೆನ್ಸು. ಇಲ್ಲಿ ತುಂಬ ಅಂದರೆ ನಾರ್ತ್ ಕಡೆ ಬಂದರೆ ನಮ್ಗೆ ತುಂಬ ಸಿಗೋದಂದರೆ ಈ ಥರ ಗಲೀಜು ಅಂದರೆ ಗಲೀಜು ಜಾಸ್ತಿ ಮಾಡ್ತಾರೆ. ಇದೊಂದು ದೊಡ್ಡ ಸಮಸ್ಯೆ ಅಂದರೆ ನಾರ್ತಲ್ಲಿ ನೋಡಿ, ಯಾವ ಮೂಳೆ ನೋಡಿದ್ರು ಅದೇ ಥರನೇ ಇರ್ತಾರೆ. ಗುಟ್ಕ ಹಾಕೋದು ಒಗೆಯೋದು. ಇಲ್ಲಿ ಸೆಕೆಂಡ್ ಫ್ಲೋರ್ ಬಂದಾಗ ಈ ಥರ ಕಾಣಿಸುತ್ತೆ ನೋಡಿ. ಇದು ನೀವು ನೋಡಿ, ಇಲ್ಲಿ ಇದಾವಲ್ಲ ಚಿಕ್ಕ ಚಿಕ್ಕ ವಿಂಡೋಗಳಿವೆಲ್ಲ ಓಪನ್ ಮಾಡಿ ಅದರಲ್ಲಿ ನೋಡೋದಂತೆ. ನನಗೆ ಗೊತ್ತಿರೋ ಪ್ರಕಾರ ನಾನೇನು ಯಾವುದೇ ಬಗ್ಗೆ ಸಮಾಜದ ಯಾವುದ್ರ ಬದಲು ನಾನು ನೋಡಿಲ್ಲ, ಯಾರ್ದು ಕೇಳಿಲ್ಲ. ಬಟ್ ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತಿದ್ದೀನಿ ಅಷ್ಟೇ. ತುಂಬ ಅಂದರೆ ಇದಾವೆ ವಿಂಡೋಗಳು ಮಾತ್ರ ತುಂಬ ಜಾಸ್ತಿ ಇದ್ದಾವೆ. ಎಲ್ಲ ಫೋಟೋ ಶೂಟ್ ಮಾಡೋಕ್ಕೆ ಬಂದಿದ್ದಾರೆ. ತುಂಬ ಅಂದರೆ ಫೋಟೋ ಶೂಟ್ ಮಾಡ್ತಿದ್ದಾರೆ. ನಾವೇನು ಫೋಟೋ ಶೂಟ್ ಮಾಡೋಂಗಿಲ್ಲ ನೋಡಿ. ಇದು ರೈಟ್ ಸೈಡ್, ಲೆಫ್ಟ್ ಸೈಡ್ ಇದು. ಆ ಕಡೆ ರೈಟ್ ಸೈಡ್ ಆವಾಗ ಫಸ್ಟಲ್ಲಿ ತೆಗ್ದಿದ್ದೀನಿ. ಸೆಕೆಂಡ್ ಲೆಫ್ಟ್ ಸೈಡು. ಇವಾಗ 3rd ಫ್ಲೋರ್ಗೆ ನಾವು ಎಂಟ್ರೆನ್ಸು. ಇದೊಂಥರ ಮೆಟ್ಲಿರಲ್ಲ, ಆರಾಮಾಗಿ ಹೋಗ್ಬೋದು ನೋಡಿ. ಆ ಕಡೆ ಮೆಟ್ಲಿರುತ್ತೆ, ಈ ಕಡೆ ನಾರ್ಮಲಾಗಿ ಈ ಥರ ಇರುತ್ತೆ. ಇದೇನು ಹತ್ಕೊಂಡು ಹೋಗ್ತಾನೆ ಇದ್ನಲ್ಲಪ್ಪ. ಟಾಫಿ ಅನ್ಸುತ್ತೆ ಇದು. ಇದು ಥರ್ಡ್ ಪ್ಲೇಸ್ ಪೊಸಿಷನಲ್ಲಿ ಬಂದುಬಿಟ್ಟು ಈ ಥರ ಇದೆ ನೋಡಿ. ನಾವು 3rd ಪೊಸಿಷನ್ಗೆ ಬಂದಿದ್ದೀವಿ. ಥರ್ಡ್ ಪೊಸಿಷನ್ ಇದು ಬಂದುಬಿಟ್ಟು ಎಲ್ಲ ಫೋಟೋ ಶೂಟೇ ಮಾಡ್ತಿದ್ದಾರಪ್ಪ. ಈ 3rd ಪೊಸಿಷನಿಂದ ತೆಗಿತಾ ಇರೋದು ವಿಡಿಯೋ ನೋಡಿ. ಸಿಟಿ ಕಾಣಿಸುತ್ತೆ ನೋಡಿ. ಅಲ್ಲೊಂದು ಫೋರ್ಟ್ ಕಾಣಿಸ್ತಾ ಐತೆ. ಆ ಕಡೆ ಹೋಗ್ಬೇಕಿತ್ತು ಬಟ್ ಹೋಗಲಿಲ್ಲ, ಯಾಕಂದರೆ ತುಂಬ ಟೈಮ್ ಇಲ್ಲ ನಮಗೆ. ಹವಾ ಮಹಲ್ ನೋಡಿಕೊಂಡು ಇಲ್ಲಿಂದ ರಿಟರ್ನ್ ಆಗೋಣಂತ ನಾವು ಇವಾಗ ಹವಾ ಮಹಲ್ ನೋಡ್ತಾ ಇದ್ದೀವಿ. ಈ ಕಡೆ ನೋಡಿ ಸಿಟಿ ಆಲ್ಮೋಸ್ಟ್ ಎಲ್ಲ ಪಿಂಕಲ್ಲೇ ಇರುತ್ತೆ. ಬಟ್ ಪಿಂಕನ್ನು ಶೇಡ್ ಆಗಿದೆ. ಇವಾಗ ಪಿಂಕ್ನ ಸ್ವಲ್ಪ ರೆಡ್ಡು ಮಾಡ್ಕೊಂಡವ್ರೆ. ತುಂಬ ಇದೇ ಕಲರೆಲ್ಲ ಕಾಣಿಸುತ್ತೆ. ನೀವು ಸಿಟಿ ಎಷ್ಟೇ ನೋಡಿದ್ರು ಇದೇ ಕಲರೇ ಇರುತ್ತೆ ನೋಡಿ ನಿಮಗೆ. ನೋಡಿ ಎಲ್ಲ ಈ ಥರ ಲಾಕ್ ಇರ್ತವೆ. ವಿಂಡೋಗಳೆಲ್ಲ ಚಿಕ್ಕ ವಿಂಡೋಗಳಿವೆಲ್ಲ. ಪ್ರತಿಯೊಂದು ಎಷ್ಟಿದಾವೆ ಅಂದರೆ ತುಂಬ ಇದ್ದಾವೆ. ಒಂದೊಂದೆಲ್ಲ ಕಿತ್ತಾಕಿದ್ದಾರೆ ನೋಡಿ. ಈ ಥರ ಇರ್ತವೆ ವಿಂಡೋ ಎಲ್ಲ. ಇದು ಇಂಡೋ ಪ್ಯಾಲೇಸ್ ಅಂತಾರೆ ಇದನ್ನು ಒಂದು ಹೆಸರಲ್ಲಿ ನೋಡಿ. ಇಂಡೋಯಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಈ ಸಿಟಿ ನೋಡಿ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸಿಟಿ. ನಮ್ಮ ಹತ್ರ ಗೋಪ್ರೋ ಏನೂ ಇಲ್ಲ ಸರ್ ಕ್ಯಾಮ್ರಾ, ಅದರಿಂದ ನಮ್ಮ ಫೋನಿಂದನೇ ತೆಗಿತಿದ್ದೀವಿ. ಇದನ್ನೇ ಕವರ್ ಮಾಡಿ ನೀವು ಆದಷ್ಟು ನೋಡಿ. ಬಂದುಬಿಟ್ಟು ಅಲ್ಲೇ ಕೆಲಸ ಮಾಡ್ತಿದ್ದಾರೆ, ನಮ್ಮನ್ನಲ್ಲಿ ಬಿಡಲ್ಲ. ಅದರಿಂದ ಇಲ್ಲಿಂದನೇ ಎಲ್ಲ ಕವರ್ ಮಾಡ್ಕೊಂಬಿಡಿ. ಇದೆ ಹವಾ ಮಹಲು. ಸಿಟಿ ನೋಡಿ, ಜೈಪುರ್ ಸಿಟಿ ಎಲ್ಲ ಹೆಂಗೆ ಕಾಣಿಸುತ್ತೆ ನೋಡಿ ನಿಮ್ಗೆ. ಆಲ್ಮೋಸ್ಟ್ ಎಲ್ಲ ಒಂದೇ ಕಲರೇ ಕಾಣಿಸ್ತವೆ ಬಿಲ್ಡಿಂಗ್ಗಳೆಲ್ಲ. ಇದೆಲ್ಲ ನೋಡಿ ಲಾಸ್ಟ್ ಜೈಪುರಲ್ಲಿ ಒಂದೇ ಕಲರೇ. ನೀವು ಎಷ್ಟು ನೋಡಿದ್ರು ಕಾಣಿಸೋದು. ಅಲ್ಲಿ ಕಾಣಿಸೋದು ನಿಮಗೆ ನೋಡಿ. ಇಲ್ಲಿ ಕಾಣಿಸ್ತಾ ಇತ್ತಲ್ಲ, ಅದು ಮೊಹಬ್ರಾ ಏನೋ ಒಂದು ಪೋರ್ಟ್ ಅಂತ ಇದೆ ನೇಮು. ಅದನ್ನ ಸರಿಯಾಗಿ ನೋಡಲಿಲ್ಲ. ಅದೇ ಎಲ್ಲಿ ಕಾಣಿಸ್ತಾ ಇತ್ತಲ್ಲ ಬೆಟ್ಟದ ಮೇಲೆ, ಅದು ಬಂದುಬಿಟ್ಟು ಸಿಟಿ ಪ್ಯಾಲೇಸ್ ಅಂತೆ, ಜೈಪುರ್ ಸಿಟಿ ಪ್ಯಾಲೇಸು. ನಾವು ಅಲ್ಲಿ ಹೋಗ್ತಿಲ್ಲ ಇವತ್ತು, ಯಾಕಂದರೆ ನಮ್ಗೆ ಇನ್ನು ಟೈಮ್ ಇಲ್ಲ. ನಾವು ಇಲ್ಲಿಂದ ಡೆಲ್ಲಿ ಹೊರಡಬೇಕು. ಅದರಿಂದ ನೆಕ್ಸ್ಟ್ ನೀವು ಯಾರಾದರೂ ಬಂದಾಗ ಅದು ಸಿಟಿ ಪ್ಯಾಲೇಸ್ನ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ಇನ್ನು ತುಂಬ ಇದಾರೆ ಪ್ಯಾಲೇಸ್ಗಳಿಲ್ಲಿ. ನಾವು ಇದು ಹವಾ ಪ್ಯಾಲೇಸ್ ಒಂದೇ ವಿಸಿಟ್ ಮಾಡ್ತಾಯಿದ್ದೀವಿ. ಅವ್ರು ಮಾಡಿದ್ದಾಯಿತು. ಇನ್ನೇ ನಾವು ಕೆಳಗಡೆ ರಿಟರ್ನ್ ಆಗ್ತಾಯಿದ್ದೀವಿ. ಹವಾ ಮಹಲ್ ಎಲ್ಲ ನೋಡಿದ್ದಾಯಿತು. ಇನ್ನೇ ನಾವು ರಿಟರ್ನ್ ಆಗ್ತಿದ್ದೀವಿ ನೋಡಿ. ಇದೇ ಹವಾ ಮಹಲ್ ಲಾಸ್ಟ್ ಫೈನಲ್ ವ್ಯೂ ನೋಡ್ಕೊಂಬಿಡಿ. ಬಾಯ್ ಎಲ್ರಿಗೂ. ಇರುತ್ತೆ ಬಂದಿದ್ದ ವೇಳೆ ಇರಲ್ಲ. ಎಕ್ಸಿಟ್ಟು ನೋಡ್ಕೊಂಡ್ರಿ ನೀವು ಸ್ವಲ್ಪ. ನಾವು ಎಕ್ಸಿಟ್ಟು ಇನ್ನಾಗಿದ್ರಲ್ಲಿ ಔಟ್ ಆಗೋಣ ಅಂತ ಹೋದ್ವಿ, ನಮ್ಗೆ ಗೊತ್ತಾಗಿಲ್ಲ. ಎಕ್ಸಿಟ್ ನೋಡಿ ಯಾವ ಥರ ಇದೆ ಅಂದರೆ ಈ ಥರ ಇರುತ್ತೆ ನೋಡಿ ಎಕ್ಸಿಟ್ಟು.
ಎಕ್ಸಿಟ್ ಅನ್ನೋದು ತುಂಬ ಕನ್ಫ್ಯೂಸ್ ಆಗ್ತಿದೆ ಗುರು. ಸ್ವಲ್ಪ ನೋಡ್ಕೊಂಬನ್ನಿ, ಎಕ್ಸಿಟ್ ಒಂದೇ ವೇ ಅಂತ ಕಾಣಿಸುತ್ತೆ. ಆ ಕಡೆ ಈ ಕಡೆ ಬಿಲ್ಡಿಂಗ್ ಸ್ವಲ್ಪ ಬಾಗಿಲು ತುಂಬ ತೆಗೆದಿರ್ತಾರೆ. ಯಾವ್ದು ಎಕ್ಸಿಟ್ ಅಂತ ಗೊತ್ತಾಗೋದಿಲ್ಲ. ನೋಡಿ ಎಷ್ಟು ದೇವಸ್ಥಾನ ಇದು ಆ ಮಹಲೆಲ್ಲ ನೋಡಿದಾಗ ಏನೂ ಕನ್ಫ್ಯೂಸ್ ಆಗಲಿಲ್ಲ. ಲಾಸ್ಟ್ ಎಕ್ಸಿಟ್ ಆಗೋದೇ ತುಂಬ ಕನ್ಫ್ಯೂಸ್ ಆಗ್ತಿದೆ. ನೋಡಿ ಇಲ್ಲಿ ನಮ್ಮ ಪುಟ್ಟ ವಿನಾಯಕ ಇದ್ದಾನೆ, ದರ್ಶನ ಮಾಡ್ಕೊಳ್ಳಿ. ಇದು ನೋಡಿ ಪಿಂಕ್ ಇದೆ ಅಂದ್ಕೊಳ್ಳಿ. ಪಿಂಕ್ ನೀವು ಇದೇ ಥರ ಪಿಂಕ್ ಗಿಡಗಳಿಟ್ಟಿದ್ದಾರೆ. ಪಿಂಕ್ ಹೂವನ್ನು ಬಿಟ್ಟಿದೆ. ಇಲ್ಲಿ ಲೈಟ್ ಪಿಂಕ್ ಹಾಕಿದ್ದಾರೆ, ಡ್ರೆಸ್ ಹಾಕಿದ್ದಾರೆ ಇವರು. ಇಲ್ಲಿ ಎಲ್ಲ ಕೆತ್ತನೆ ಚಿಳೆಗಳೆಲ್ಲ ಇದ್ದಾವೆ ನೋಡಿ. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಆ ಥರ ಎತ್ಕೊಂಡ್ಬಂದು ಇಲ್ಲಿ ಇಟ್ಟಿದ್ದಾರೆ. ತುಂಬ ಅಂದರೆ ತುಂಬ ದೊಡ್ಡದಾಗೈತೆ. ಇನ್ನಾಗೋದು ಏನೂ ಇಲ್ಲ, ತಲೆನೋವು ಇಲ್ಲ. ಎಕ್ಸಿಟ್ ಆಗೋದು ತುಂಬ ಅಂದರೆ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ ನಮಗೆ. ಬಿಲ್ಡಿಂಗ್ ಎಲ್ಲ ಸುತ್ತ ಹಾಕ್ಸ್ತಾಯಿತ್ತು ಎಕ್ಸಿಟ್ಟು. ನೋಡಿ ಎಕ್ಸಿಟ್ ಅನ್ನೋದು ಗೊತ್ತಾಗ್ತಾನೆ ಇಲ್ಲ. ತುಂಬ ಅಂದರೆ ಎಕ್ಸಿಟ್ ಆಗ್ತದೆ, ತುಂಬ ಅಂದರೆ ತುಂಬ ದೊಡ್ಡದಾಗೈತೆ ಎಕ್ಸಿಟು. ಲಾಸ್ಟ್ ಎಕ್ಸಿಟ್ ಅನ್ಸುತ್ತೆ ಇದು ಮೇ ಬಿ. ಫೈನಲಾಗಿ ಆಚೆಗೆ ಬಂದ್ವಿ ನಾವು ಈಗ. ನಾವು ವಿನ್ ಆಗಬೇಕಂದ್ರೆ ಮುಂದೆ ಹೋಗ್ಬೇಕು. ಔಟ್ ಅಂದರೆ ಇಲ್ಲೇ ಇದು ನೋಡಿ, ಇದು ಎಂಟ್ರೆನ್ಸ್. ಇದು ನಾವು ಫಸ್ಟ್ ಎಂಟ್ರೆನ್ಸ್. ಇದು ಇನ್ನೂ ಒಂದು ಪ್ಲೇಸ್ ತೋರಿಸ್ತೀನಿ. ರಾಜಸ್ಥಾನಲ್ಲಿ ಬಂದುಬಿಟ್ಟು ಜೈಪುರಲ್ಲಿ ಇದು ಬಂದುಬಿಟ್ಟು ಜಾಲ್ ಮಹಲ್ ಅಂತ ಹೇಳ್ತಾರೆ ನೋಡಿ. ಇದು ನೀರು ಒಳಗಡೆ ಇರುತ್ತೆ ಮಹಲು. ಅಲ್ಲಿ ಯಾರು ಇನ್ನೂ ಹೋಗೋಕ್ಕಾಗಲ್ಲ, ಬಟ್ ಇದೆ ಜಾಲ್ ಮಹಲ್ ಅಂತಾರೆ. ನೋಡಿ ತುಂಬ ಅಂದರೆ ತುಂಬ ಒಳಗಡೆ ಇರುತ್ತೆ ನೋಡಿ, ಕಾಣಿಸುತ್ತೆ ನೋಡಿ ತುಂಬ. ಇದು ನಮ್ಮ ಸೆಕೆಂಡ್ ಪ್ಲೇಸ್. ಇದು ಬಂದುಬಿಟ್ಟು ಹೋಗ್ತಾ ದಾರಿಯಲ್ಲಿ ಸಿಕ್ತಿದ್ದು. ನಾವೇನಿದು ನೋಡ್ಬೇಕು ಅಂದ್ಕೊಂಡಿರಲಿಲ್ಲ, ಪ್ಲ್ಯಾನು ನೋಡಿದ್ವಿ, ಬಟ್ ಮ್ಯಾಪಲ್ಲಿ ಇದೇನು ಪ್ಲ್ಯಾನಿಂಗ್ ಮಾಡ್ಕೊಂಡಿರಲಿಲ್ಲ. ಬಂತು ಅದೇ ರೋಡಲ್ಲೇ ಬಂತವಲ್ಲ, ಅದರಿಂದ ಅದು ನಿಮ್ಗೊಂದು ತೋರಿಸ್ಬಿಡೋಣ ಅಂತ ಬಂದಿದ್ದೀವಿ. ಇದು ನೋಡಿ ತುಂಬ ನೀರು ಎಷ್ಟಿದಾವೆ ನೋಡಿ. ಆ ಕಡೆ ಇದೆಲ್ಲ ಬೆಟ್ಟ, ಕೋಟೆನೂ ಬರುತ್ತೆ ನೋಡಿ ಇಲ್ಲೇ. ಅದು ಕೋಟೆ ಕಾಣಿಸಲ್ಲ ಈಗ. ನೋಡಿ ತುಂಬ ಅಂದರೆ ತುಂಬ ಜನ ಇದ್ದಾರೆ ಇಲ್ಲಿ. ಸುತ್ತ ಎಲ್ಲ ಬೆಟ್ಟನೇ ಇರೋದು. ಆಯಿತು, ಇನ್ನು ನಾವು ಇಲ್ಲಿಂದ ಹೊರಡೋಣ.